ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕ್ಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈಶ್ವರಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯಾರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತೊಂದು ಸಾಬುದಾನ ಅಥವಾ ಸಬ್ಬಕ್ಕಿ ಅದರಿಂದ ಇನ್ಸ್ಟಂಟಾಗಿ ಹಪ್ಪಳ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದನ್ನು ಯಾವ ರೀತಿ ನೆನೆಸೋದು ಇಲ್ಲ, ರುಬ್ಬೋದು ಇಲ್ಲ, ಡೈರೆಕ್ಟಾಗಿ 10 ನಿಮಿಷದಲ್ಲಿ ಸಾಬುದಾನ ಹಪ್ಪಳ ಅಂತೂ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಲೋಟದಷ್ಟು ಸಾಬುದಾನನ ತಗೊಂಡಿದ್ದೀನಿ. ನಾನು ಹೇಳೋವಂಥ ಮೆಜರ್ಮೆಂಟು ಕರೆಕ್ಟಾಗಿ ಫಾಲೋ ಮಾಡಿ. ತುಂಬ ಅಚ್ಚುಕಟ್ಟಾಗಿ ರುಚಿಯಾಗಿ ಸಾಬುದಾನ ಹಪ್ಪಳ ಅಂತೂ ರೆಡಿ ಆಗುತ್ತೆ. 1 ಕಪ್ಪು ನಾನು ಸಾಬುದಾನ ತಗೊಂಡಿದ್ದೀನಿ. ಇದು ನೀರು ಕುಡಿಯೋ ಲೋಟ. ನೀವು ಯಾವುದಾದ್ರೂ ಲೋಟದಲ್ಲಿ ತಗೊಳ್ಳಿ. ಎಲ್ಲವನ್ನು ಅದೇ ಲೋಟದಿಂದ ಮೆಜರ್ಮೆಂಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ. 1 ಲೋಟದಷ್ಟು ಸಾಬುದಾನನ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿ ಸ್ವಲ್ಪನೂ ನೀರಿಲ್ಲದ ಹಾಗೆ ಕಂಪ್ಲೀಟಾಗಿ ನೀರನ್ನು ಬಸಿದ್ಕೊಂಡು ಅದೇ ಗ್ಲಾಸಿಂದ 3 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ವಿಸಿಲ್ನ ತೆಗಿಬೇಕು. ತೆಗೆದ್ಬಿಟ್ಟು ಗ್ಯಾಸನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ ನಂತರ ಈ ವಿಸಿಲ್ ಹಾಕ್ತೀವಲ್ಲ ಆ ಪ್ಲೇಸಲ್ಲಿ ಏರ್ ಪಾಸ್ ಆಗಬೇಕು. ಅಲ್ಲಿವರೆಗೂ ನಾವು ವೇಟ್ ಮಾಡಬೇಕು. ಯಾವಾಗ ಏರ್ ಮೇಲೆ ಪಾಸ್ ಆಗುತ್ತೆ ನೋಡಿಕೊಂಡು ಅದಾದ ಮೇಲೆ ನಾವು ವಿಸಿಲ್ನ ಹಾಕಬೇಕಾಗುತ್ತೆ. ಇವಾಗ ಏರ್ ಹೋಗ್ತಾ ಇದೆ, ನಾನು ಚೆಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ವಿಸಿಲನ್ನು ಹಾಕ್ತಾಯಿದ್ದೀನಿ. ವಿಸಿಲನ್ನು ಹಾಕಿದ್ಮೇಲೆ ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು 1 ವಿಸಿಲ್ ಬಂದು ಇನ್ನೊಂದು ವಿಸಿಲ್ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಆಫ್ ಮಾಡಿಬಿಡ್ಬೇಕು. ನೋಡಿ ಇವಾಗ ವಿಸಿಲ್ ಕಂಪ್ಲೀಟಾಗಿ ಹೋಗಿದೆ. ಹೋದ್ಮೇಲೆ ನಾನು ಅದನ್ನು ತೆಗೆದುಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಬಿಳಿ ಬಿಳಿ ಬಣ್ಣದಾಗಿ ಚೆನ್ನಾಗಿ ಬೆಂದಿದೆ. ಇದನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಎಳ್ಳನ್ನು ನಾನು ಹಾಕಿದ್ದೀನಿ. ನಿಮಗೆ ಬೇಕಾದರೆ ಇನ್ನು ನೀವು ಇದಕ್ಕೆ ರೆಡ್ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಬೋದು, ಇಲ್ಲಾಂದರೆ ಗ್ರೀನ್ ಚಿಲ್ಲಿದು ಪೇಸ್ಟ್ ಮಾಡಿನೂ ಹಾಕ್ಬೋದು. ನೋಡಿ ಇವಾಗ ನಾನು ಮೇಲೆ ಹಾಕೋದಕ್ಕೆ ತಗೊಂಡೋಗಿದ್ದೆ ಈ ಥರ ಒಂದು ಪೇಪರ್ ಸೀಟಲ್ಲಿ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಬಿಸಿಲು ಚೆನ್ನಾಗಿ ಇದ್ದರೆ 2 ದಿನದಲ್ಲಿ ಕಂಪ್ಲೀಟಾಗಿ ಇದು ಒಣಗುತ್ತೆ. ಬಿಸಿಲು ಸ್ವಲ್ಪ ಕಡಿಮೆ ಇದೆ ಅಂದರೆ ಒಂದು 3 ದಿನನಾದರೂ ಒಣಗಿಸ್ಬೇಕು. ನೋಡಿ ಇಷ್ಟಿಷ್ಟೇ ನಾನು ಹಾಕ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ಎಲ್ಲವನ್ನು ಹಾಕಿದ್ಮೇಲೆ ನಿಮಗೆ ತೋರಿಸ್ತೀನಿ. ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಾವು ಅಂಗಡಿಯಿಂದ ತಗೊಂಡು ಬಂದರೂ ಇಷ್ಟೊಂದು ರುಚಿಯಾಗಿ ಇರಲ್ಲ. ಮನೆಯಲ್ಲೇ ನಾವು ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ನಾವೇ ಮಾಡಿದ್ದೀವಿ ಅನ್ನೋವಂತಹ ತೃಪ್ತಿ ಇರುತ್ತೆ. ನೋಡಿ ಇವಾಗ ಇದನ್ನು ಒಂದು ಟೈಮ್ ಮಧ್ಯಾಹ್ನ ಟೈಮು ಬಂದು ನಾವು ಇದನ್ನು ಒಂದ್ಸರಿ ಉಲ್ಟಾ ಮಾಡಿಬಿಟ್ಟು ಹೋಗಬೇಕು. 2 ದಿನ ಕಂಪ್ಲೀಟಾಗಿ ಬಿಸಿಲಲ್ಲಿ ಒಣಗಿಸಿದ ಮೇಲೆ ಈ ಥರ ಕಾಣಿಸ್ತಾ ಇದೆ. ತುಂಬ ಕಟ್ಟಿ ಅನ್ನೋವರೆಗೂ ನಾವು ಚೆನ್ನಾಗಿ ಇದನ್ನು ಬೇಯಿಸಬೇಕಾಗುತ್ತೆ. ತುಂಬ ತೆಳುವಾಗೂ ಆಗಿದ್ದಾವೆ. ಹಾಕಬೇಕಾದ್ರೆ ಸ್ವಲ್ಪ ದಪ್ಪ ಅನಿಸಿತ್ತು, ಆದರೆ ಡ್ರೈ ಆದಮೇಲೆ ತುಂಬ ತೆಳುವಾಗಿದೆ. ನೋಡಿ ಇವಾಗ ನಾನು ನಿಮಗೆ ಕರೆದ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ. ಪಕ್ಕದಲ್ಲಿ ಎಣ್ಣೆನ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಸಖತ್ತಾಗಿ ತುಂಬ ಬಿಳಿ ಬಣ್ಣದ ಕಲರ್ ಬರುತ್ತೆ. ಮತ್ತು ನಾವು ಇದನ್ನು ಇನ್ಸ್ಟಂಟಾಗಿ ಮಾಡಿದ್ದೀವಿ ಅಂತ ಅನಿಸೋದೇ ಇಲ್ಲ. ಅಷ್ಟೊಂದು ರುಚಿಯಾಗೂ ಇದೆ. ಮತ್ತು ಸ್ವಲ್ಪನೂ ಎಣ್ಣೆನ ಅಬ್ಸರ್ವ್ ಮಾಡ್ಕೊಳ್ಳೋದೇ ಇಲ್ಲ. ಸ್ವಲ್ಪ ನಾನು ನೋಡಿ ಒಂದು 4ರಿಂದ 5 ಸ್ಪೂನ್ನಷ್ಟು ಮಾತ್ರ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಎಣ್ಣೆನೂ ಹಾಕಿಲ್ಲ. ಇನ್ಸ್ಟಂಟಾಗಿ ನೀವು ಯಾವಾಗ ಬೇಕಾದರೂ ಆವಾಗ ಇದನ್ನು ಫ್ರೈ ಮಾಡಿಕೊಂಡು ಹಾಗೆ ಈಟ್ ಮಾಡ್ಬೋದು. ಮತ್ತು ಮಕ್ಕಳಿಗೂ ಕೊಡ್ಬೋದು. ಒಂದು ಸ್ವಲ್ಪನೂ ಎಣ್ಣೆ ಹೀರ್ಕೊಂಡಿಲ್ಲ. ತುಂಬ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿಯೂ ಬಂದಿದೆ. ನೋಡಿ ಎಷ್ಟೊಂದು ಬಿಳಿ ಬಣ್ಣಕ್ಕೆ ತಿರುಗಿದೆ. ಸಖತ್ತಾಗಿ ರೆಡಿಯಾಗಿದೆ. ಹಾಗೆಯೇ ನಾನು ಇನ್ನೊಂದು ಹಪ್ಪಳನ ಇದಕ್ಕೆ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಕ್ವಾಂಟಿಟೀಲಿ ಬೇಕು ಅಂದರೆ ನಾನು ತೋರಿಸಿರೋ ಮೆಜರ್ಮೆಂಟನ್ನು ಜಾಸ್ತಿ ಮಾಡಿಕೊಂಡು ನೀರನ್ನು 1ಕ್ಕೆ 3 ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. 10 ನಿಮಿಷದಲ್ಲಿ 1 ಲೋಟ ಸಬ್ಬಕ್ಕಿ ಇದ್ದರೆ ಈ ಥರ ನೀವು ಸಬ್ಬಕ್ಕಿ ಹಪ್ಪಳನ ರೆಡಿ ಮಾಡ್ಕೊಳ್ಬೋದು. ನಾನು ನಿಮಗೆ ಡ್ರೈ ಆಗಿರೋದು ಹಾಗೆ ಫ್ರೈ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಚೆನ್ನಾಗಿ ರೆಡಿಯಾಗಿದೆ. ಸಖತ್ತಾಗಿ ಮಾತ್ರ ಇದನ್ನು ಬಿಗಿನರ್ಸ್ ಆದ್ರೂ ಕೂಡ ತುಂಬ ಪರ್ಫೆಕ್ಟಾಗಿ ರೆಡಿ ಮಾಡ್ಕೊಳ್ಬೋದು. 1ಕ್ಕೆ 2ರಷ್ಟು ಇದು ಚೆನ್ನಾಗಿ ಹಪ್ಪಳ ಕೂಡ ಬಂದಿದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅದು ತುಂಬ ಬಿಳಿ ಬಣ್ಣ ಆಗಿರೋದ್ರಿಂದ ಅದರಲ್ಲಿ ಕಾಣಿಸ್ತಾ ಇಲ್ಲ. ನಮಗೆ ಹಪ್ಪಳ ಮಾಡೋಕ್ಕೆ ಬರಲ್ಲ,
ಕೆಟ್ಟೋಗುತ್ತೆ, ಹೇಗೆ ಮಾಡೋದು ಅಂತ ಚಿಂತೆ ಮಾಡೋರು ಚಿಂತಿಸಲೇಬೇಡಿ. ಈ ರೀತಿ ನೀವು ಮಾಡಿದ್ರೆ ಪರ್ಫೆಕ್ಟಾಗಿ ಬಂದೇ ಬರುತ್ತೆ. ಹಾಗೆಯೇ ಮಧ್ಯ ಮಧ್ಯಕ್ಕೆ ನೀವು ಅದನ್ನು ಒಂದು ಸರಿ ಉಲ್ಟಾ ಮಾಡಿದ್ರೆ 2 ದಿನದಲ್ಲಿ ಪರ್ಫೆಕ್ಟಾಗಿ ಡ್ರೈ ಆಗುತ್ತೆ. ಆಮೇಲೆ ನೀವು ಮಾಡ್ಕೊಂಡು ತಿನ್ಬೋದು. ಎಲ್ಲರೂ ಕೂಡ ಒಂದು ಸರಿ ಟ್ರೈ ಮಾಡಿ. ಹಾಗೆ ಈಶ್ವರಿ ಕುಕ್ಕಿಂಗ್ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಇನ್ನೂ ಹೊಸ ರೆಸಿಪಿಗಳಿಗಾಗಿ ಈಶ್ವರಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.